ಹಿಂಗೆ ಭಗವಂತನ ಮೇಲೆ ಭಕ್ತಿ ಇಡಬೇಕು. ದೇವರ ಪೂಜೆ ಮಾಡಿದ ತಕ್ಷಣ, ಹೂವಿನ ಅಲಂಕಾರ ಮಾಡಿದ ತಕ್ಷಣ ಭಾಳ ಗಂಧ ಹಚ್ಕೊಂಡ್ರೆ, ಭಾಳ ವಿಭೂತಿ ಹಚ್ಕೊಂಡ್ರೆ ಭಕ್ತಿ ಅಂತಲ್ಲ. ಹೃದಯದೊಳಗೆ ಭಕ್ತಿ ಇರಬೇಕು, ಭಕ್ತಿ ಭಾವದಿಂದ ತುಂಬಿರಬೇಕು. ಇಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ದೇವರು ಒಲಿಯೋದಿಲ್ಲ. ನೀವು ನೋಡ್ರಿ, ನಿಮ್ಮ ಮನೆಯಾಗ ಯಾರನ್ನಾರ ನೀವು ಪ್ರೀತಿಸ್ರಿ, ಪ್ರೇಮಿಸ್ರಿ, ಇಲ್ಲಿಂದ ಪ್ರೀತಿ ಪ್ರೇಮ ಬಂತು ಅಂದ್ರೆ ಅದು ಪ್ರೀತಿ ಪ್ರೇಮ ಅನ್ನೋದಿಲ್ಲ, ಹೃದಯದಿಂದನೇ ಬರಬೇಕು. ತಲೆ ವಿಚಾರ ಮಾಡಕ್ಕೆ ಹೃದಯ ಎಲ್ಲರನ್ನ ಪ್ರೀತಿಸಾಕ. ಹಂಗೆ ಹೃದಯದಿಂದನೇ ಭಗವಂತನನ್ನು ಪ್ರೀತಿಸ್ರಿ. ಹಿಂಗೆ ಶುಭಸು ಮಹಾಸ್ವಾಮಿಗಳು ಒಂದು ದಿನ ಮಹಾಕೂಟಕ್ಕೆ ಹೋಗಿರ್ತಾರೆ. ಹಿಂಗೆ ನೋಡ್ರಿ, ನಡ್ಕೊಂತ ಒಬ್ಬರು ದೇವರನ್ನು ಕರ್ಕೊಂಡು, ಮರಿದೇವರನ್ನು ಕರ್ಕೊಂಡು ಮಹಾಕೂಟ, ಅಲ್ಲೇ ಶಿವಯೋಗ ಮಂದಿರದಿಂದ ಒಂದು 2 ಕಿಲೋಮೀಟ್ರ್ ಆಗ್ತದೆ. ಅಲ್ಲಿ ಆಯುರ್ವೇದ ವನಸ್ಪತಿಗಳು ಏನಾದ್ರು ಅದಾವನಂತೇಳಿ ಹೋಗ್ತಿದ್ರು. ಹೋಗುವಂತಹ ಸಂದರ್ಭದೊಳಗೆ ಅಲ್ಲಿ ಅಡ್ಡಾಡ್ಕೊತ ಹೋದರು. 3 ತಾಸು ಆತು, 4 ತಾಸು ಆತು. ಬೆಳಿಗ್ಗೆ ಹೋಗಿದ್ದಾರೆ, ಮಧ್ಯಾಹ್ನ ಆಯ್ತು, ಪೂಜೆಗೆ ಹೊತ್ತಾತು. ಅಜ್ಜರು ಏನು ಮಾಡೋದು, ಈ ಟೈಮ್ ಆಯ್ತು ಅಂತೇಳಿ ಅಲ್ಲೇ ನೋಡ್ತಾರೆ, ಒಂದು ಕಡೆ ನೀರು ಝರಿಯಾಗಿ ಹರಿತಿತ್ತು. ಅದನ್ನು ನೋಡಿ ಭಾಳ ಖುಷಿ ಅನಿಸುತ್ತೆ. ಇಲ್ಲಿ ನೀರೈತಿ, ಗಂಗೆ ಅದಾಳ, ಇಲ್ಲಿ ಪತ್ರೆ ಅದಾವ, ಇಲ್ಲಿ ಹೂವು ಅದಾವ. ಅವಾಗ ಆ ದೇವರು ಇಲ್ಲೇ ಪೂಜೆ ಪ್ರಸಾದ ಆಗಬೇಕು ಅಂದರು. ನೋಡಿ ವಾತಾವರಣ ನೋಡಿ ಭಾಳ ಖುಷಿಯಾಗಿತ್ತು. ಅಲ್ಲೇ ಜಳಕ ಮಾಡಿದರು, ಪೂಜೆಗೆ ಕೂತ್ಕೊಂಡ್ರು, ಕೈಯಾಗ ಲಿಂಗ ಹಿಡ್ಕೊಂಡು ಕುಂತರು. 1 ತಾಸು 2 ತಾಸು 3:30 ಆಯ್ತು. ಹೊಟ್ಟೆ ಹಸಿವಾತು. ಅವಾಗ ಅಜ್ಜರಿಗೆ ಶಿವಮರಿ ಕೇಳ್ತಾನೆ, ಬುದ್ಧಿ, ಪೂಜೆಗೆ ಸಾಮಾನಿಲ್ಲ, ಹೆಂಗೆ ಪೂಜೆ ಮಾಡ್ಕೋತೀರಿ ಅಂತ. ನಾವು ಹೆಂಗೆ ಪೂಜೆ ಮಾಡ್ಕೊಂಡ್ರೆ, ನೋಡಪ್ಪ, ಪೂಜೆಗೆ ಸಾಮಾನಿಲ್ಲ ಅನ್ಕೊಳಕ್ಕೆ ಹೋಗ್ಬೇಡ. ಭಗವಂತ ಎಷ್ಟು ಚಲೋ ಪ್ರಕೃತಿ ಇಟ್ಟಾನ. ನಿನ್ನ ಹಾಡಿದರ ಪ್ರಕೃತಿಯೇ ಗುರು ಗಗನಲಿಂಗವು, ಜಗವೇ ಕೂಡಲ ಸಂಗಮ ಅನ್ನುವ ಭಾವ ಇರಬೇಕು. ಹೃದಯದೊಳಗೆ ಪ್ರೇಮ ಇರಬೇಕು. ಅದ ಪೂಜೆ. ಪತ್ರಿನ ಏರಿಸ್ಬೇಕಂತೇನಿಲ್ಲ, ಹೂವನ್ನ ಏರಿಸ್ಬೇಕಂತಿಲ್ಲ, ಬಂಗಾರದ ಆರತಿನ ದೇವ್ರಿಗೆ ಬೇಕಂತೇನಿಲ್ಲ, ಬೆಳ್ಳಿ ಆರತಿನ ದೇವ್ರಿಗೆ ಬೇಕಂತೇನಿಲ್ಲ. ನಮ್ಮ ಜನ ಎಲ್ಲ ಬೆಳ್ಳಿ ಆರತಿ ಬಂಗಾರ ಯಾತ್ರೆ ಇದ್ರೆ ದೇವ್ರ ಒಲಿಯೋದಿಲ್ರಿ. ಮನಸ್ಸಿನ್ಯಾಗ ಬಂಗಾರದಂಥ ಮನಸ್ಸಿರ್ಬೇಕು, ಅಂದ್ರೆ ಒಲಿತಾನ. ಅಂಥದ್ದೇನಿಲ್ಲ. ಸಾಕು, ಲಿಂಗ ಈಗ ನೀರು ಅದಾವ, ಹೂವು ಅದಾವ, ಪತ್ರೆ ಅದಾವ, ಸಾಕು ಅಂದ್ರು. ಅಷ್ಟು ಪೂಜೆ ಮಾಡಿಕೊಂಡ್ರು. ಹೊತ್ತಾತ್ರಿ ಬುದ್ಧಿ, ಮತ್ತು ನೀವು ಅಪ್ಪನಿಗೆ ಕೊಟ್ಟರೆ ಇಲ್ಲೇ ಮಾಕೂಟದಾಗಿರೋ 4 ಮನೆಗೆ ಹೋಗಿ ಅಡ್ಡಾಡ್ಕೊಂಡು ಒಂದು ಎಷ್ಟು ಹಣ್ಣು ತೊಗೊಂಡು ಬರ್ತೇನೆ ರೀ ಅಂದ. ಬೇಡಪ್ಪ, ಹಾಗೆಲ್ಲ ಬೇಡ. ಅದು ಬಯಸಿ ಬಂತಂದ್ರೆ ಅದು ಅಂಗಭೋಗ. ಅದು ಬಯಸದೇ ಬಂತು ಅಂದ್ರೆ ಲಿಂಗಭೋಗ ಆಗ್ತದೆ. ಸುಮ್ಮನೆ ಇರು, ನೋಡೋಣ ಎಲ್ಲಿವರೆಗೂ ಆಗ್ತದೆ, ಆಗಲಿ ಅಂತೇಳಿ. ಆವಾಗ ಅಜ್ಜರು ಪೂಜೆಗೆ ಕೂತರು. ಕರೆಕ್ಟ್ ಪೂಜೆ ಮುಗಿಯೋ ಟೈಮ್ನಾಗನ ಒಬ್ಬ ವ್ಯಕ್ತಿ ಕೈಯಾಗ ಹಣ್ಣು ಹಂಪಲ ಎಲ್ಲ ಹಿಡ್ಕೊಂಡು ಹಿಂದ್ಗಡೆಯಿಂದ ಬರೋದು ನೋಡಿ, ಇವ ನಮ್ಮ ಮರಿದೇವ್ರು ಇದ್ರಲ್ಲ, ಮರಿದೇವರು ಸೀದಾ ಹೋದ್ರು ಅವರಿಂದ. ಅವ್ರ ಹತ್ರ ಹೋಗೋಣ ಬರ್ರಿ ಅಂತೇಳಿ ಕರೆನ ಅವ್ರು ಮಾತಾಡಿಸಿದ್ರು. ನೋಡ್ರಿಪ್ಪ, ಶುಭ ಸೋಜ್ಜವ್ರ ಪೂಜೆ ಮುಗೀತು. ಅವ್ರಿಗೆ ಅಂತೇಳಿ ಹಾನಗಲ್ ಕುಮಾರ ಮಹಾಸ್ವಾಮಿಗಳು ಪ್ರಸಾದವನ್ನು ಕಳಿಸಿದ್ದಾರೆ. ಈ ಹಣ್ಣು ಹಂಪಲಗಳನ್ನು ಶುಭಸು ಮಹಾಸ್ವಾಮಿಗಳಿಗೆ ಅರ್ಪಿತ ಆಗಬೇಕಂತೇಳಿ ಕೊಟ್ಟು ಅವ್ರ ದೇವರು ತೊಗೊಂಡು ಬಂದು ಅಜ್ಜೋರ ಮುಂದೆ ಇಡೋಣ. ಯಾರು ಕೊಟ್ಟರು? ಇಲ್ರಿಪ್ಪ, ನನಗೆ ಗೊತ್ತಿಲ್ಲರಿ, ಯಾರೋ ಒಬ್ಬರು ವ್ಯಕ್ತಿಗಳು ಬಂದಿದ್ದರು, ಕುಮಾರಸ್ವಾಮಿಗಳು ಕೊಟ್ಟು ಕಳಿಸ್ಯಾರಂತೇಳಿ ನನ್ನ ಕೈಯಾಗ ಕೊಟ್ಟರು, ನಾ ತಂದಿಟ್ಟೀನಿ ಅಂದ್ರಿ ಇವ್ರು. ಹೌದಾ, ಆಗಲಿ, ಹೊತ್ತಾಗೈತಿ, ಒಟ್ಟರು ಕೂಡ ಪ್ರಸಾದ ಮಾಡೋಣಂತ ಅವ್ನು ಹೋಗಿ ಕರ್ಕೊಂಡು ಬರ್ರಿ ಅಂದರು. ದೇವ್ರು ಹೋದರು, ಹುಡುಕ್ಯಾಡಕತ್ತ ಅಲ್ಲಿ ಹಿಂದೆ ಮುಂದೆ ಎಲ್ಲ ಕಡೆ ಎಲ್ಲಿ ಹುಡುಕಿದ್ರು ಸಿಗವಲ್ಲ. ಇವ್ರು ಹಿಂಗೆ ಬರೋಣ, ಅವ ಮಾಯನಾಗ್ಯಾನ, ಎಲ್ಲಿ ಹುಡುಕಿದ್ರು ಸಿಗವಲ್ಲ. ಬಂದ ಅಜ್ಜರ ಭಾಳ ಹೊತ್ತಾತ್ರಪ್ಪ, ಎಲ್ಲ ಸುತ್ತಮುತ್ತ ಹುಡುಕ್ಯಾಡಿದ್ನಿ, ಎಲ್ಲಿ ಸಿಗಲಿಲ್ಲ. ಹೆಸರು ಹೇಳಿಲ್ಲ. ಕುಮಾರಪ್ಪಗಳು ಕೊಟ್ಟು ಕಳಿಸ್ಯಾರಂತೇಳಿ ಅಷ್ಟೇ ಹೇಳ್ಯಾನ್ರಪ್ಪ. ನಾನು ಭಗವಂತನಲ್ಲಿಲ್ಲ ಅಂದ್ರವ್ರು. ಅಂದ ಎಲ್ಲ ಕಾರ್ಯ ಎಲ್ಲ ಪೂಜೆಗಳನ್ನು ಮುಗಿಸ್ಕೊಂಡು
ಮಂದಿರಕ್ಕೆ ಬರ್ತಾರಂತ. ಮಂದಿರಕ್ಕೆ ಬಂದಾಗ ಕುಮಾರ ಅಜ್ಜಾರಿಗೆ ನಮಸ್ಕಾರ ಮಾಡಿ, ಏನ್ರಪ್ಪ ನಮ್ಮ ಅನುಷ್ಠಾನಕ್ಕೆ ಕೂತೇವೆ ಅಂತೇಳಿ ನೀವೇನರ ಪ್ರಸಾದ ಕಳಿಸಿರ? ನಾವೆಲ್ಲಿ ಕಳಿಸೋಣ್ರಿ, ನೀವು ಯಾವಾಗ ಎಲ್ಲಿ ಇರ್ತೀರಂತ ನಮಗೇನು ಗೊತ್ತು ಅಂದ್ರು. ಅವಾಗ ಅಜ್ಜಾರಿಗೆ ನೆನಪಾತು, ಹಣ್ಣು ಕೊಟ್ಟವರು ಬ್ಯಾರೆ ಯಾರೂ ಅಲ್ಲ, ಭಗವಂತನ ಮಾಕುಟೇಶನ ಕೆಳಗೆ ಬಂದು ಅಜ್ಜವರಿಗೆ ಹಣ್ಣು ಕೊಟ್ಟು ಹೊಟ್ಟೆ ತುಂಬಿಸಿದ ಅಂತೇಳಿ. ಬಯಸಿ ಅದನ್ನು ಬೇಡಿದೆವು ಅಂತಂದ್ರೆ